ಸರ್ ನಮಸ್ಕಾರ ವೀಕ್ಷಕರಿಗೆ, ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ಈಗಾಗಲೇ ಇನ್ನು ರಾಜ್ಯದಲ್ಲಿ ಸಾಕಷ್ಟು ಒಂದು ಲವ್ ಜಿಹಾದ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇಂದು ಕೂಡ ಧಾರವಾಡದಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ್ ಸೇನೆಯ ಒಂದು ಮುಖಂಡರಾದಂಥ ಗಂಗಾಧರ್ ಕುಲಕರ್ಣಿ ಅವರು ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಈ ಲವ್ ಜಿಹಾದ್ ಅನ್ನುವಂಥದ್ದು 25 ವರ್ಷದಿಂದ ನಮ್ಮ ದೇಶದೊಳಗೆ ನಡೀತಾ ಇರುವಂಥ ಒಂದು ಬಹಳ ದೊಡ್ಡ ಷಡ್ಯಂತ್ರ ಇದೆ. ಆ 25 ವರ್ಷದಿಂದನೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಇದ್ರ ಬಗ್ಗೆ ಆವಾಗಲೇ ಗಮನ ಸೆಳೆದು ಒಂದು ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ರು. ಆವಾಗೆಲ್ಲರೂ ನಮ್ಮನ್ನು ಉಡಾಫೆ ಮಾಡಿದ್ರು, ತಮಾಷೆ ಮಾಡಿದ್ರು. ಆದರೆ ಇವತ್ತು 25 ವರ್ಷದ ನಂತರ ಇಡೀ ಸಮಾಜ, ಇಡೀ ವ್ಯವಸ್ಥೆ, ಕೋರ್ಟ್ನಿಂದ ಹಿಡಿದು ಎಲ್ಲರೂ ಸಹ ಒಪ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು 25 ವರ್ಷದ ಹಿಂದ್ಗಡೆಗೆ ಏನಾದರೂ ಕಡಿವಾಣ ಹಾಕಿದರೆ ಸಾಕಷ್ಟು ನಮ್ಮ ಯುವತಿಯರ ರಕ್ಷಣೆ ಮಾಡ್ಬೋದಿತ್ತು. ದುರ್ದೈವ, ಆವಾಗ ಅದನ್ನು ಉಡಾಫೆ ಮಾಡಿದರು, ಲವ್ ಅಂಥೇಳಿ ಆವಾಗ ಅದನ್ನು ದೊಡ್ಡದಾಗಿ ಬಿಂಬಿಸಿದ್ರು. ಅದರ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ ಈ ಒಂದು ವಿಷಚಕ್ರ ಭಾಳ ದೊಡ್ಡ ಪ್ರಮಾಣದೊಳಗೆ ಹರಡುತ್ತಾ ಇದೆ. ಇದರೊಳಗೆ ಬಹಳಷ್ಟು ನೋವಿನ ಸಂಗತಿ ಅಂತಂದರೆ ಅಂಡರ್ ಏಜ್ 18 ವರ್ಷಕ್ಕಿಂತ ಕಡಿಮೆ ಇರುವಂಥ ಯುವತಿಯರ ಅಪಹರಣ, ಅವರ ಮೇಲೆ ಅತ್ಯಾಚಾರಗಳು ಸಾಕಷ್ಟು ನಡೀತಾ ಇದ್ದಾವೆ. ಭಾಳ ಒಂದು ಸರ್ವೆ ಆಗಿದೆ, ಬರೀ ಒಂದೇ ವರ್ಷದಲ್ಲಿ 153 ಹಿಂದೂ ಯುವತಿಯರು ಲವ್ ಜಿಹಾದ್ದಲ್ಲಿ ಕೊಲೆ ಆದಂಥ ದಾಖಲೆಗಳು ಸಿಕ್ಕಿದ್ದಾವೆ ಒಂದೇ ವರ್ಷದಲ್ಲಿ. ಅದರ ಜೊತೆಗೆ ಇಡೀ ದೇಶದಲ್ಲಿ 12,12,626 ಮಿಸ್ಸಿಂಗ್ ಕೇಸ್ಗಳಾಗಿದ್ದಾವೆ. ಅದರೊಳಗೆ ಹೆಚ್ಚು ಕಡಿಮೆ 90% ಹಿಂದೂ ಯುವತಿಯರೇ ಇದ್ದಾರೆ. ಅವರೇನೋ ಡ್ರಗ್ಸ್ ಜಾಲದಲ್ಲಿ ಸಿಕ್ಕಾಕಿದಾರೋ, ಅವರನ್ನು ಭಯೋತ್ಪಾದನೆಯಲ್ಲಿ ಸಿಲುಕಾಕಿದಾರೋ, ಅವರನ್ನು ಬೇಹುಗಾರಿಕೆಯೊಳಗೆ ಹಾಕಿದಾರೋ, ವೈಷವಾಟಿಕೆಗೆ ತಳ್ಳಿದಾರೋ ಏನೂ ಗೊತ್ತಿಲ್ಲ. ಆ ರೀತಿಯಾಗಿ ವಿಷಚಕ್ರ ಇಡೀ ದೇಶದೊಳಗೆ ಈ ಲವ್ ಜಿಹಾದ್ ನಡೀತಾ ಇದೆ. ಕರ್ನಾಟಕದಲ್ಲೂ ಅದೇ ಪ್ರಾರಂಭ ಆಗಿದೆ. ಕೇರಳದಲ್ಲಿ ವ್ಯಾಪಕವಾಗಿ ನಡೀತಾ ಇತ್ತು. ಆ ಕೇರಳದ ಗಾಳಿ ಇವತ್ತು ಕರ್ನಾಟಕಕ್ಕೂ ಬೀಸಿದೆ. ಕರ್ನಾಟಕದಲ್ಲಿ ನಾವು ಇವತ್ತು ಶ್ರೀರಾಮ ಸೇನೆಯಿಂದ ಸಾವಿರಾರು ಯುವತಿಯರನ್ನು ರಕ್ಷಣೆ ಮಾಡಿದ್ವಿ. ಸುಮಾರು ಒಂದು 5-6 ಸಾವಿರದಾದರೂ ನಾವು ಯುವತಿಯರ ರಕ್ಷಣೆ ಮಾಡಿರ್ಬೋದು. ಮೊನ್ನೆ ನೇಹಾ ಹಿರೇಮಠ್ ಘಟನೆ ಏನಾಯಿತು ಹುಬ್ಬಳ್ಳಿಯಲ್ಲಿ, ಅದು ಆದಮೇಲೆ ನಾವು ಯೋಚನೆ ಮಾಡಿದ್ವಿ ಇದನ್ನು ಇನ್ನೂ ಗಂಭೀರವಾಗಿ ತಗೊಳ್ಬೇಕು ಅಂಥೇಳಿ. ಆವಾಗ ಒಂದು ಹೆಲ್ಪ್ ಲೈನ್, ಸಹಾಯವಾಣಿಯನ್ನು ಶ್ರೀರಾಮ ಸೇನೆಯಿಂದ ಪ್ರಾರಂಭ ಮಾಡಿದ್ದೀವಿ. ಮೇ 29ನೇ ತಾರೀಕು ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು 2,500-3 ಸಾವಿರ ಕರೆಗಳು ನಮಗೆ ಬಂದಿದ್ದಾವೆ. ರಾಜ್ಯ ಸರ್ಕಾರಕ್ಕೆ ಎಲ್ಲರ ಸಮಕ್ಷಮದೊಳಗೆ ಗೊತ್ತಾಗಲಿ ಏನಿದೆ ಅಂತ ಹೇಳಿ. ಒಂದೂವರೆ ತಿಂಗಳಾಯ್ತು ಈಗ. ಇದ್ದಾಳೋ ಸತ್ತಾಳೋ ಏನಾಗಿದ್ರು ಅಂತ ಸ್ಥಿತಿ ಗೊತ್ತಿಲ್ಲ ನಮಗೆ. ಅಲ್ಲಪ್ಪ, ನಮ್ಮ ಹುಡುಗಿ ತಂದ್ಬಿಟ್ರೆ ನಿಮ್ಗೆ ರಿಪೋರ್ಟ್ ಕೇಳಿದ್ರೆ ನಿಮ್ಮ ಇನ್ವೆಸ್ಟಿಗೇಷನ್ ಕೇಳಿದ್ರು ನಾವು. ನೀವು ಹುಡುಗಿನ ತಂದ್ಬಿಟ್ರೆ ನಿಮ್ಮ ಇನ್ವೆಸ್ಟಿಗೇಷನ್ ಅದು ಏನಿದೆ ನಾವು ಕೇಳಲಿಕ್ಕೆ ಹೋಗೋದಿಲ್ಲ. ನಮಗೆ ಬೇಕಾದ ರಿಸಲ್ಟ್ ಸರ್. ಅಲ್ಲ, ಪ್ರೊಸೆಸ್ ಆಯ್ತು, ಪ್ರೊಸೆಸ್ ಅನ್ಕೊಂಡಾಗಾದ್ರೆ ಹುಡುಗಿ ಜೀವಕ್ಕೆ ಯಾರು ಹೊಣೆ ಆಗಾದ್ರೆ? ಸ್ಕೂಟಿ ಅದು ಎಲ್ಲ ಲೋನ್ ಮ್ಯಾಗ ತೊಗೊಂಡ್ರಿ, ಮತ್ತು ಸೋಫಾ ಅವು ಇವು ಎಲ್ಲ ಲೋನ್ ಮ್ಯಾಗ ತೊಗೊಂಡು ತಮ್ಮ ಮನೆ ಕಟ್ಕೊಸ್ಯಾನ್ರಿ. ಅವ್ರದು ಏಕ ಫೋನ್ ಹಚ್ಚತ್ತಾರ ರೀ, ಸಾರ್ಗಾರ ಎಲ್ಲ ಬಂದು ಹತ್ಯಾರ ರೀ. ಒಟ್ಟು ಒಂದು 30 ಲಕ್ಷ ಹಾಕೊಂಡು ಹೋಗ್ಯಾನ್ರಿ. ಮಿಸ್ಸಿಂಗ್ ಆಯ್ತು 1.5 ತಿಂಗಳು ಆತ್ರಿ. ಹಾಂ, ಮಿಸ್ಸಿಂಗ್ ಅಂತ ಹಾಕೊಂಡ್ರಿ ಅವ್ರು. ನಾ ಇಲ್ಲೇ ಟೈಮ್ದಾಗ ಕರ್ಕೊಂಡು ಹೋಗ್ಯಾನ್ರಿ. ನಮ್ಮ ವಾಲ್ ಕಿವಿ ಇಲ್ಲರಿ. ನಮ್ಮ ಹುಡುಗ ಹೊರಗೆ ಹೋಗಿದ್ರಿ, ನಮ್ಮ ಹುಡುಗ ಇದ್ರಿ ಹೊರಗೆ ಹೋಗಿದ್ರಿ. ಇಲ್ಲರಿ, ಇಲ್ಲ ಹೋಗಿದ್ರಿ. ಅವು ಆಕಿ ಮದುವೆ ಆಗೈತೆ ರೀ. ಮದುವೆ ಆಗಿತ್ತು 1 ವರ್ಷ ಆತ್ರಿ ಆಗಿ. ನಾವೇ ಇನ್ನೊಂದು ವರ್ಷ ಬಿಟ್ಟು ಕಸಿರಾತ್ ಅಂತೇಳಿ ನಮ್ಮ ಮನ್ಯಾಗ ಬಂದಿದ್ರಿ. ಹ್ಞೂ ರೀ. ಇಲ್ಲರಿ, ಮಾಹಿತಿ ಇದೆ. ಪೊಲೀಸರು ನಾವು ಹುಡುಕಾತೇವೆ ಅಂತಾರೆ ರೀ. ನಾವು ದಿನ ಫೋನ್ ಹಚ್ಚೋದು ಮತ್ತು ಬಂತು. ಯಾರ ಮನೆ ಯಾರು ಹುಡುಗರ ಮನೆಯಾರು ಅವರು ಫೋನ್ ಅಂದ್ರೆ ಅವರು ಫೋನ್ ಹಚ್ಚಿರ್ತಾರೆ ರೀ. ನಾವು ಪೊಲೀಸರು ಟೆನಕದು ಹುಡುಗ ನಾನು ಬಂದು ಹೋಗಿರ್ತೇವೆ ರೀ. ಆ ಮಂಜುನಾಥ ನಾನು ಬಂದು ಹೋಗಿರ್ತೇವೆ ರೀ. ಬಂದು ಹೋಗಿರ್ತೇವೆ ರೀ. ಅವ ಉಜಾವಿ ಸರ್ ಹಚ್ಕೊಳ್ಳಿಲ್ಲ ರೀ. ಅವಾಗ ಹಚ್ಕೊಂಡ್ರಿ ನಾವು ಕಂಪ್ಲೇಂಟ್ ಮಾಡಕ್ಕೆ ಬರ್ತಿದ್ದಿಲ್ಲ ರೀ ಸರ್. ಅಂದ್ರೆ ಅವರು ಏನು ಮಾಡಿದ್ರು, ಅವ್ನ ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ್ ಇದನ್ನದು ಕೊಡ್ರಿ, ಫೋಟೋದು ಮತ್ತು ಎಲ್ಲದಾನು ಅವ್ರದ್ದು ರಾಮದುರ್ಗ ರೀ. ನಮ್ಮ ಮುಂದೆ ಏನೇನು ಬೆಳಗಾವ್ ಅಂತ ಹೇಳಿ ಹೀಗಾಗಿ ಅವ್ನು ರೊಕ್ಕ ಹಾಕೊಂಡು ಹೋಗ್ಬಿಟ್ಟಾನ ರೀ. 30 ಲಕ್ಷ ರೀ. ನಮ್ಮ ತಂಗಿ ಗಾಡಿ ಕೊಡ್ಸಾನೆ ಅಂತೇಳಿ ಆಕಿ ಇವ್ನು ರೊಕ್ಕ ಸೋರಂ ರೊಕ್ಕನ 1 ರೂಪಾಯಿನೂ ಕಟ್ಟಿಲ್ಲ ರೀ. ಮತ್ತು ನಮ್ಮ ಮುಂದೆ ಎಲ್ಲ ಕ್ಲಿಯರ್ ಆಗೈತೆ ಮಂಜಾಕ, ನೀವೇನು ತಲೆ ಕೆಡ್ಸ್ಕೊಬಾರ್ರಿ, ಮತ್ತು ನಾವು ಸ್ವಲ್ಪ ನೀವು 6 ಲಕ್ಷ ಹಾಕಿರಂತ ಹೇಳಿದ್ರಿ ನಮ್ಮೊಂದು.
ಷಡ್ಯಂತ್ರ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಷಡ್ಯಂತ್ರದ ಬಗ್ಗೆ ನಾವು ಹೇಳಿದ್ರು ಕೇಳ್ತಾ ಇಲ್ಲ. ಆ ಮುನ್ನಾನ್ ಹಿಂದ್ಗಡೆ ಯಾರಿದ್ದಾರೆ, ಜಾಫರ್ ವಕೀಲ್ ಅನ್ನೋದ್ರ ಬಗ್ಗೆ ನಾವು ಜಾವೇದ್ ವಕೀಲರ ಬಗ್ಗೆ ಹೇಳಿದ್ದೀವಿ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲಿಲ್ಲ. ಈ ರೀತಿ ಆದರೆ ಹಾಗಾದ್ರೆ ಇದು ಷಡ್ಯಂತ್ರನ ನಾವು ಭೇದಿಸ್ತಿಲ್ಲ ಅಂದ್ರೆ ನಮ್ಮ ಹೆಣ್ಮಕ್ಳ ರಕ್ಷಣೆ ಯಾರು ಮಾಡೋದು ಸರ್? ಹೇಳ್ರಿ ಹಾಗಾದ್ರೆ.